ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಕನ್ನಡ ಅಸ್ಟ್ರೋ ಮೀಡಿಯಾ ಸಮಸ್ತ ಪ್ರೇಕ್ಷಕರಿಗೆ ಸಂತೋಷ ಪಟ್ಟು ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ವಿಶೇಷವಾಗಿ ಈ ಯಕ್ಷಿಣಿಯರು, ಭೈರವಿಯರು, ಯೋಗಿನಿಯರು ಇವರೆಲ್ಲರೂ ಕೂಡ ಪಾರ್ವತೀ ದೇವಿಯ, ಪರಮೇಶ್ವರನ ಪತ್ನಿಯಾಗಿರ್ತಕ್ಕಂಥ ಪಾರ್ವತೀ ದೇವಿಯರ ಒಂದು ಅಂಶ ಅಂಥೇಳಿ ನಾನು ನಿಮ್ಗೆ ಹೇಳಿದೆ. ಅಂದರೆ ಅವರ ಅನುಯಾಯಿಗಳು. ಈ ಒಂದು ದೇವಿಯ ಒಂದು ಅದ್ಭುತ, ಒಂದು ವಿಶೇಷವಾಗಿರ್ತಕ್ಕಂಥ, ಒಂದು ಅದ್ಭುತವಾಗಿರ್ತಕ್ಕಂಥ ಈ ಒಂದು ಯಕ್ಷಿಣಿಯರು, ಭೈರವಿಯರ ಸಾಲದಲ್ಲಿ ವಿಚಿತ್ರ ಭೈರವಿ ಮಹಾಸಾಧನೆ ಅಂಥೇಳಿ ಬರುತ್ತೆ. ವಿಚಿತ್ರ ಭೈರವಿ ಮಹಾಸಾಧನೆ. ಈ ಒಂದು ವಿಚಿತ್ರ ಭೈರವಿ ಅಂತಕ್ಕಂಥದ್ದು ತಾಂತ್ರಿಕ ವಿಧಾನದಲ್ಲಿ ಇರ್ತಕ್ಕಂಥ ದೇವಿ. ಈ ದೇವಿ ಏನು ಮಾಡ್ತಾಳೆ ಅಂದರೆ, ಜನಗಳ ಒಂದು ತೊಂದರೆಗಳಿಗೆ ಪರಿಹಾರವನ್ನು ಮಾಡಿ ಆ ಜನಗಳಿಗೆ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕೊಡುವಂಥ ದೇವಿ. ಒಂದು ಮಂತ್ರತಂತ್ರ ಆಗಿರ್ಬೋದು, ತೊಂದರೆಗಳಿರ್ಬೋದು, ಅಥವಾ ಏನಾದರೂ ಒಂದು ಹಣದ ಸಮಸ್ಯೆ ಇರ್ಬೋದು, ಯಾರಾದರೂ ಹಣ ಇಸ್ಕೊಂಡು ಹಣ ಕೊಡದೇ ಇದ್ದರೆ, ಅಥವಾ ಹಲವಾರು ಸಮಸ್ಯೆಗಳಿಗೆ ಈ ವಿಚಿತ್ರ ಭೈರವಿ ನಾನಾ ಪರಿಹಾರಗಳನ್ನ ಕೊಡ್ತಾಳೆ. ಅದರಲ್ಲೂ ಕೂಡ ಈ ಭೂತ ಪ್ರೇತ ಪಿಶಾಚಿಗಳ ಕಾಟ ಇರುತ್ತಲ್ಲ, ಆ ಕಾಟದಿಂದ ನಿವಾರಣೆ ಮಾಡಿಕೊಡೋಕ್ಕೆ ಇದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರುವಂಥ ದೇವಿ. ವಿಚಿತ್ರ ಭೈರವಿ ಸಾಧನೆಯನ್ನು ಕೆಲವು ಜನರು ಮಾಡ್ಕೊಂಡಿದ್ದಾರೆ. ಆ ಒಂದು ಸಾಧನೆ ಇದೆಯಲ್ಲ, ಈ ಒಂದು ಸಾಧನೆಯ ಹಾದಿಯಲ್ಲಿ ಯಾರು ನಡೀತಾರೋ, ಯಾವುದೇ ಆಗಲಿರಲಿ, ಯಕ್ಷಿಣಿ ಇರಲಿ, ಭೈರವಿ ಇರಲಿ, ಯೋಗಿನಿ ಇರಲಿ, ಆಂಜನೇಯ ಇರಲಿ, ಪರಮೇಶ್ವರ ಇರಲಿ, ವೀರಭದ್ರ ಇರಲಿ, ಯಾವುದೇ ಒಂದು ಶಕ್ತಿಯ ಒಂದು ಆರಾಧನೆಗೆ, ಆ ಒಂದು ಸಿದ್ಧಿಯ ಕಡೆಗೆ ಯಾರು ಹೋಗ್ತಾರಲ್ಲ ಅವರಿಗೆಲ್ಲ ಮಹಾ ಅದ್ಭುತಗಳು ನಡೆಯುವಂಥದ್ದು. ಅದೇ ಥರ ಈ ವಿಚಿತ್ರ ಭೈರವಿ ಅಷ್ಟ ಐಶ್ವರ್ಯಗಳನ್ನು ತಂದು ಕೊಡ್ತಾಳೆ ಅಂತಕ್ಕಂಥ ದೇವಿ. ಈ ವಿಚಿತ್ರ ಭೈರವಿ ಸಾಧನೆಯನ್ನು ಸಾಧಕರು ಯಾವ ಥರ ಮಾಡಬೇಕು, ಯಾರು ಮಾಡಬೇಕು, ಯಾವ ಕಾಲದಲ್ಲಿ ಮಾಡಬೇಕು, ಇದು ಮಾಡಿದ್ರೆ ಏನು ಪ್ರಯೋಜನ, ಇಷ್ಟು ತುಂಬ ಇಂಪಾರ್ಟೆಂಟು. ಯಾಕಂದರೆ ಏನೋ ನಮ್ಗೆ ಗೊತ್ತಿಲ್ಲದೇನೆ ಸುಮ್ಮನೆ ಏನೋ ಒಂದು ಮಾಡ್ತೀವಿ ಅಂಥೇಳಿ ಮಾಡಿದ್ರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಯಾವಾಗಲೂ ಕೂಡ ಈ ವಿಚಿತ್ರ ಭೈರವಿ ಸಾಧನೆಯನ್ನು ಮಾಡಬೇಕಾದ್ರೆ 18 ವರ್ಷಗಳ ಮೇಲೆ ಇರತಕ್ಕಂಥವರು ಈ ಒಂದು ಸಾಧನೆಯನ್ನು ಮಾಡ್ಬೋದು. 60 ವರ್ಷಗಳವರೆಗೆ ಈ ಒಂದು ಸಾಧನೆಯನ್ನು ಮಾಡ್ಬೋದು. 18ರಿಂದ 60 ವರ್ಷಗಳು. ಈ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಹೆಣ್ಣು ಮಕ್ಕಳಾದರೆ ಅವರಿಗೆ ಇರುವಂತಹ ಆ ಒಂದು ತಿಂಗಳಲ್ಲಿ ಬರುವಂತಹ ಒಂದು 5 ದಿನ 6 ದಿನ ಬಿಟ್ಟು ಬೇರೆ ದಿನದಲ್ಲಿ ಮಾಡೋದು, ಅಥವಾ ಯಾರಾದರೂ ತೀರ್ಕೊಂಡಾಗ ಆ ಒಂದು ಸೂತಕ ಅಂತಕ್ಕಂಥದ್ದು ಏನಿದೆ ಅದನ್ನು ಕಳ್ಕೊಂಡು ಈ ಒಂದು ಸಾಧನೆಯನ್ನು ಕಂಟಿನ್ಯೂ ಮಾಡುವಂಥದ್ದು. ಅದೇ ಗಂಡು ಮಕ್ಕಳಾದರೆ ಸಾಮಾನ್ಯವಾಗಿ ಯಾರಾದರೂ ತೀರೋದ್ರೆ ಆ ಸೂತಕ ಅಂತ ಇದೆ ಅದನ್ನು ಕಳ್ಕೊಂಡು ಅವರು ಮುಂದುವರಿಬೋದು. ಅಥವಾ ಅವರಿಗೆ ಏನೇ ಒಂದು ಮನಸ್ಸನ್ನು ಪರಿವರ್ತನೆ ಆಗಲಿ, ಏನೋ ಒಂದು ಕಾರಣ, ಒಂದು ಸಣ್ಣ ಸಣ್ಣ ಕಾರಣಗಳಿಗೆ ಈ ಒಂದು ಸಾಧನೆಯನ್ನು ಬಿಡೋ ಥರ ಇಲ್ಲ, ಇದನ್ನು ಮಾಡಲೇಬೇಕು. ಮತ್ತು ಇದಕ್ಕೆ ಏನು ಆಹಾರ ತಗೋಬೇಕು ಅಂತ ಹೇಳಿದ್ರೆ, ಯಾವಾಗಲೂ ಕೂಡ ಈ ಒಂದು ವಿಚಿತ್ರ ಭೈರವಿ ಸಾಧನೆಯನ್ನು ಮಾಡೋರು ಬೆಳಗ್ಗೆ ಹಾಲಿನ ಪದಾರ್ಥಗಳನ್ನ ಮುಟ್ಟೋಂಗಿಲ್ಲ. ಬೆಳಗಿನ ಸಮಯದಲ್ಲಿ ಹಾಲಿನ ಪದಾರ್ಥಗಳನ್ನ ಮುಟ್ದೇನೆ ಬೇರೆ ಮಾಮೂಲಿ ಯಾವುದಾದ್ರು ತಿಂಡಿಗಳು ಅದು ಇದು ತಗೊಂಡು ಮಧ್ಯಾಹ್ನ ಊಟ ಮಾಡಿಕೊಂಡು ರಾತ್ರಿ ಊಟಕ್ಕಿಂತ ಮುಂಚೆ ಈ ಸಾಧನೆಗೆ ಕೂತ್ಕೋಬೇಕು. ಎಲ್ಲಿ ಕೂತ್ಕೋಬೇಕು ಅಂತ ಹೇಳಿದ್ರೆ, ನಿಮ್ಮ ಒಂದು ದೇವರ ಮನೆ ಅಂತ ಏನಿದೆ ಆ ದೇವರ ಮನೆಯಲ್ಲಿ ಕೂತ್ಕೊಳ್ಳುವಂಥದ್ದು, ಇಲ್ಲಾಂದರೆ ಯಾರೂ ಇಲ್ಲದೆ ಇರತಕ್ಕಂಥ ಒಂದು ಪ್ರಶಾಂತವಾಗಿರ್ತಕ್ಕಂಥ ಸ್ಥಳದಲ್ಲಿ ಕೂತ್ಕೊಳ್ಳೋದು, ಉದ್ಯಾನವನದಲ್ಲಿ ಕೂತ್ಕೋಬೋದು, ಅಥವಾ ನಿಮ್ಮದೇ ಒಂದು ಯಾವುದಾದ್ರೂ ಒಂದು ಜಾಗಗಳಿದ್ದು ಅಲ್ಲಿ ನಾನು ಆರಾಮಾಗಿ ನನಗೆ ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಕೂತ್ಕೊಳ್ತೀನಿ ಅಂದರೆ ಅಲ್ಲಿ ಕೂತ್ಕೊಂಡು ಈ ಭೈರವಿಯನ್ನು ವಿಶೇಷವಾಗಿ ಸಿದ್ಧಿಯನ್ನು ಮಾಡ್ಕೊಳ್ಳುವಂಥದ್ದು. ಈ ವಿಚಿತ್ರ ಭೈರವಿ ಸಿದ್ಧಿ ಮಾಡಬೇಕಾದ್ರೆ ಮೊದಲಿಗೆ 15 ನಿಮಿಷಗಳ ಕಾಲ, ಅಂದರೆ 1/4 ಗಂಟೆ ಕಾಲ ಆ ದೇವಿ ರೂಪವನ್ನು ನಾವು ಧ್ಯಾನದಲ್ಲಿ ನೋಡ್ಕೋಬೇಕು. ನಮ್ಮ ಮನಸ್ಸನ್ನು ಹೇಗೆ ಹೋಗುತ್ತೋ ಮನಸ್ಸು ಆ ರೀತಿಯಲ್ಲಿ ಫ್ರೀಯಾಗಿ ಬಿಟ್ಬಿಟ್ರೆ ಎಲ್ಲ ಕಡೆ ಸುತ್ತಾಡಿ ಮನಸ್ಸು ಬಂದು ಒಂದು ಕಡೆ ಕೇಂದ್ರೀಕೃತವಾಗುತ್ತೆ. ಆ ದೇವಿಯದೇ ನಾವು ಮನಸ್ಸಲ್ಲಿ ಒಂದು ಕಲ್ಪನೆಯನ್ನು ಮಾಡ್ಕೊಳ್ತಾ ಇರ್ತೀವಲ್ಲ, ಆವಾಗ ಆ ವಿಚಿತ್ರ ಭೈರವಿ ನಮಗೆ ಧ್ಯಾನ ರೂಪದಲ್ಲಿ ಕಾಣಿಸ್ಕೊಳ್ತಾಳೆ.
ಯಾವಾಗ ವಿಚಿತ್ರ ಭೈರವಿ ನಮಗೆ ಧ್ಯಾನ ರೂಪದಲ್ಲಿ ಕಾಣಿಸ್ಕೊಳ್ತಾಳೋ ಅಲ್ಲಿಂದ ನಾವೇನು ಮಾಡಬೇಕು ಅಂದರೆ ಒಂದು ಚೆಂಬು ನೀರಿಗೆ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ಆ ನೀರನ್ನು ನಮ್ಮ ಮೇಲೆ ಪ್ರೋಕ್ಷಣೆ ಮಾಡಿ ಆ ಜಪಮಾಲೆಯನ್ನೆಲ್ಲ ತೊಳೆದು ವಿಚಿತ್ರ ಭೈರವಿಯ ಒಂದು ಸಂಕಲ್ಪವನ್ನು ಬಲಗೈಯಲ್ಲಿ ನೀರು ಹಾಕಿ ಹಿಡ್ಕೊಂಡು ಸಂಕಲ್ಪವನ್ನು ಮಾಡಿ ಅದನ್ನು ತಟ್ಟೆಗೆ ಬಿಟ್ಟು ಆಮೇಲೆ ವಿಚಿತ್ರ ಭೈರವಿಯ ಒಂದು ಜಪ ತಪಗಳನ್ನ ಶುರು ಮಾಡುವಂಥದ್ದು ಮಾಡಿ 3 ತಿಂಗಳ ಕಾಲ ಯಾರು ಕಟ್ಟುನಿಟ್ಟಾಗಿ ಈ ಒಂದು ಸಿದ್ಧಿಯನ್ನು ಮಾಡ್ಕೋತಾರೋ ಅವರಿಗೆ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗತ್ತೆ, ಅನುಕೂಲಗಳಾಗತ್ತೆ. ಯಾರು ಇವ್ರ ಮುಂದೆ ಶತ್ರುಗಳು ನಿಂತ್ಕೊಂಡು ಮಾತಾಡೋಷ್ಟು ಆ ದೇವಿ ಬಿಟ್ಕೊಡಲ್ಲ. ಮತ್ತು ಇವ್ರಿಗೆ ಆಗಿರ್ತಕ್ಕಂಥ ಎಲ್ಲ ಒಂದು ಮಂತ್ರ ತಂತ್ರಗಳಿರ್ಬೋದು, ಏನೇ ಇದ್ದರೂ ಅದನ್ನೆಲ್ಲ ಕ್ಲಿಯರ್ ಮಾಡುವಂತಹ ಒಂದು ಶಕ್ತಿ ಆ ದೇವಿ ವಿಚಿತ್ರ ಭೈರವಿಗಿದೆ. ಈ ವಿಚಿತ್ರ ಭೈರವಿ ಸಾಧನೆಯನ್ನು ಯಾರು ತಗೋಬೇಕಾದ್ರೆ ಖಂಡಿತವಾಗ್ಲೂ ಬಂದು ಸಂಪರ್ಕ ಮಾಡಿ ಆ ಒಂದು ವಿಚಿತ್ರ ಭೈರವಿ ಸಿದ್ಧಿ ಸಾಧನೆಯನ್ನು ತಗೊಳ್ಳಿ. ಮತ್ತು ಇದರಲ್ಲಿ ಏನಾದರೂ ನಿಮಗೆ ಇನ್ನೂ ಕೆಲವೆಲ್ಲ ಡೌಟ್ಸ್ ಇದ್ದರೆ ಇದನ್ನು ಮಾಡಬೇಕಾ ಗುರುಗಳೇ, ಅದನ್ನು ಮಾಡಬೇಕಾ ಗುರುಗಳೇ ಅಂತ ಕೇಳ್ತೀರಾ ಬಂದು. ಆ ಥರ ಕೇಳುವಂತಹ ಡೌಟ್ಸ್ ಇದ್ದರೂ ಕೂಡ ನಿಸ್ಸಂಕೋಚವಾಗಿ ಬಂದು ನಮ್ಮಲ್ಲಿ ಎಲ್ಲ ಸಂಪೂರ್ಣವಾಗಿ ಕೇಳ್ಕೊಂಡು ಹೋಗಿ ಸಾಧನೆಯನ್ನು ಪ್ರಾರಂಭ ಮಾಡಿ. ಈ ಒಂದು ಸಾಧನೆಯನ್ನು ಪ್ರಾರಂಭ ಮಾಡಿ ನೀವು ಕಂಪ್ಲೀಟ್ ಮಾಡಿಬಿಟ್ರೆ ನಿಮ್ಮ ಜೀವನದಲ್ಲಿ ನೀವು ಅದೃಷ್ಟವಂತರಾಗೋದಲ್ಲದೆ ನಿಮಗೆ ಯಾರ್ಯಾರು ಬೇಕಾದವರು ಇದ್ದಾರೆ ನಿಮ್ಮನ್ನು ಒಳ್ಳೆಯದಾಗಿ ಮಾತಾಡಿಸಿ ಒಳ್ಳೆಯತನದಲ್ಲಿ ಇರತಕ್ಕಂಥವ್ರು ಅವ್ರಿಗೆಲ್ಲರಿಗೂ ಕೂಡ ನೀವು ಹೆಲ್ಪ್ ಮಾಡ್ತಾ ಹೋಗ್ಬೋದು. ಈ ಒಂದು ಸಾಧನೆಯ ಬಗ್ಗೆ ನಿಮಗೆ ತಿಳಿಸೋದಿತ್ತು, ಅದಕ್ಕೆ ಈ ವಿಡಿಯೋವನ್ನು ಮಾಡಿದ್ದೀನಿ.